ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ್ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗೆ ಹೊರಟ್ಬಿಡೋ. ಕಂಪ್ನಿಗೆ ಹೆಲ್ತ್ ಚೆಕಪ್ ಅರೇಂಜ್ ಮಾಡಿಸಿದಿರಲ್ಲ, ಅದು ಏನ್ ಯೋಚನೆ ಮಾಡ್ತಿದ್ಯಾ? ದುಡ್ಡಿನ ಬಗ್ಗೆನಾ? ಇಲ್ಲ ಧ್ರುವ, ನಮಗೆ ಮೇನ್ ಪ್ರಿಯಾರಿಟಿ ಇರೋದು ಮೈನ್ ಹೆಲ್ತ್, ದುಡ್ಡಲ್ಲ. ಆ್ಯಂಡ್ ನಾವು ಈ ಹೆಲ್ತ್ ಚೆಕಪ್ ಮೈನನ್ಗೋಸ್ಕರ ಮಾಡಿಸ್ತಿದ್ದೀವಿ. ಆದರೆ ಇದರಿಂದ ಎಲ್ಲ ಎಂಪ್ಲಾಯೀಸ್ಗೂ ಹೆಲ್ಪ್ ಆಗುತ್ತೆ. ಅವ್ರಿಗೇನಾದರೂ ಹೆಲ್ತ್ ಇಶ್ಯೂ ಇದೆ ಅಂತ ಗೊತ್ತಾದರೆ ನಾವು ಮೆಡಿಕಲ್ ಫಂಡ್ಸಿಂದ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಸ್ಬೋದು. ಅದೇನೋ ನಿಜ ಸರ್, ಆದರೆ ಮೈನಲ್ಲಿ ಆರೋಗ್ಯದ ಸಮಸ್ಯೆ ಇಲ್ಲ ಅನ್ನಿಸ್ತಿದೆ ಸರ್. ಅವಳಿಗೆ ಬೇರೆ ಏನೋ ಸಮಸ್ಯೆ ಇದೆ. ಇಲ್ಲ ಅಂದ್ರೂ ಒಳ್ಳೇದೆ, ಏನಕ್ಕೂ ಚಾನ್ಸ್ ತಗೊಳ್ಳೋದು ಬೇಡ ಧ್ರುವ. ಆದರೆ ಇದಕ್ಕೆಲ್ಲ ಮೈನವ್ರು ಒಪ್ಕೋತಾರ ಸರ್? ಅವ್ರನ್ನ ಕನ್ವಿನ್ಸ್ ಮಾಡೋದು ತುಂಬ ಕಷ್ಟ ಆಗತ್ತೆ. ಇರ್ಬೋದು, ಆದರೆ ಮಾಡಲೇಬೇಕು ಧ್ರುವ. ನಮ್ಮ ಹತ್ರ ಬೇರೆ ವಿಧಿ ಇಲ್ಲ. ಆ್ಯಂಡ್ ಅದೇನೋ ಹೇಳ್ತಾರಲ್ಲ, ಒಂದು ಹೆಣ್ಣಿನ ಮನಸ್ಸನ್ನ ಇನ್ನೊಂದು ಹೆಣ್ಣೆ ಅರ್ಥ ಮಾಡ್ಕೊಳ್ಳೋದು ಅಂತ. ತುಳಸಿ ಅವರು ಮೈನನ್ನ ಕಂಪ್ಲೀಟಾಗಿ ಸ್ಟಡಿ ಮಾಡಿ ನನಗೆ ಇನ್ಫಾರ್ಮ್ ಮಾಡಿರೋದು. ಅವ್ರು ಆಡಿರುವಂಥ ಒಂದೊಂದು ಮಾತಲ್ಲೂ ಸತ್ಯ ಆಯಿತು. ಅವಳು ಪಾಯಿಂಟ್ ಟು ಪಾಯಿಂಟ್ ಮಾತಾಡಿದಾಳೆ. ಅರ್ಥ ಆಗುತ್ತೆ ಸರ್, ಅದಕ್ಕೆ ತಾನೇ ನಾನು ಮಮ್ಮನ ಹಾಸ್ಟೆಲಿಗೆ ಸೇರಿಸಿರೋದು. ಆ ಥರ ಏನಾದರೂ ಇದ್ದಿದ್ರೆ ಮಮ್ಮ ನನ್ಗೆ ಹೇಳಿರೋಳಲ್ವಾ ಸರ್? ಧ್ರುವ, ಆಯಿಲಲ್ಲಿ ನೀರು ಮಿಕ್ಸ್ ಆಗಲ್ಲ, ನೀರಲ್ಲಿ ನೀರೇ ಮಿಕ್ಸ್ ಆಗೋದು. ಮಮ್ಮ ಕೂಡ ಒಂದು ಹೆಣ್ಣೆ. ಮೈನಾ ಡಾಕ್ಟರ್ ಹತ್ರನೇ ಸುಳ್ಳು ಹೇಳ್ಸಿದಾಳೆ ಅಂದಮೇಲೆ ಮಮ್ಮನ ಮೈಂಡ್ ಚೇಂಜ್ ಮಾಡಲ್ವಾ? ಆಲ್ಸೋ ಮಮ್ಮ ಕೂಡ ಮೈನಿಂಗ್ ಸಪೋರ್ಟ್ ಮಾಡ್ತಿದ್ದಾಳೆ. ಬರೀ ಮಮ್ಮ ಮಾತ್ರ ಅಲ್ಲ, ಮೈನನ್ ರೂಮ್ಮೇಟ್ಸು ಕೃಷ್ಣವೇಣಿ, ಅನುಷಾ, ಖುಷಿನ್ ಹೋಗಿ ಕೇಳಿದ್ರು ನಿನಗೇನು ಉತ್ತರ ಸಿಗಲ್ಲ. ಯಾಕಂದ್ರೆ ಅವ್ರಿಗೆ ಮೈನಾ ಇಂಪಾರ್ಟೆಂಟು, ನಾವಲ್ಲ. ಅವರೆಲ್ಲ ಮೈನಾ ಹೇಳ್ದ ಹಾಗೆ ಕೇಳ್ತಾರೆ. ನಾವು ಕೂಡ ನಮ್ಮ ಫ್ರೆಂಡ್ಸ್ಗೆ ಏನಾದರೂ ತೊಂದರೆ ಆದರೆ ಸಹಾಯಕ್ಕಂತ ಮೊದಲು ಮುಂದೆ ನಿಲ್ತೀವಿ. ಅವ್ರನ್ನ ಯಾವುದ್ರಲ್ಲೂ ಬಿಟ್ಕೊಡಲ್ಲ. ಅವರು ಹಾಗೆ ಮೈನನ್ನ ಬಿಟ್ಕೊಡಲ್ಲ. ಅಷ್ಟೇ ಯಾಕೆ, ನೀನು ತುಳಸಿನ 2 ದಿನ ಹಾಸ್ಟೆಲಲ್ಲಿ ಹೋಗ್ಬಿಟ್ರು ಅವಳು ಮೈನನ್ನೇ ಸಪೋರ್ಟ್ ಮಾಡ್ತಾಳೆ. ಯಾಕಂದ್ರೆ ಮೈನಾ ಫ್ರೆಂಡ್ಶಿಪ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾಳೆ. ಯಾರೇ ಇದ್ರೂ ಅವಳ ಜೊತೆ ತುಂಬ ಬೇಗ ಹೊಂದ್ಕೋತಾರೆ, ಈಸಿಯಾಗಿ ಕ್ಲೋಸ್ ಆಗಿಬಿಡ್ತಾರೆ. ಇದೆಲ್ಲ ಯೋಚನೆ ಮಾಡಿದೆ ಇವತ್ತು ಮೆಡಿಕಲ್ ಕ್ಯಾಂಪ್ ಇದ್ರು ಕ್ಯಾಂಟೀನ್ ಓಪನಿಂಗ್ ಅಂತ ಹೇಳಿರೋದು. ಧ್ರುವ, ಇವತ್ತೇನಾದರೂ ಆಗಲಿ ಮೈನನ್ ಬ್ಲಡ್ ಟೆಸ್ಟ್ ಮಾಡಿಸ್ಲೇಬೇಕು, ಅದೇನಾದರೂ ಆಗಲಿ. ಹಲೋ ಅರವಿಂದ್. ಹಲೋ ಹಲೋ ಪುಷ್ಪಕ್. ಹಾ ಅರವಿಂದ್. ಪುಷ್ಪಕ್, ರಿಸೆಪ್ಷನಿಸ್ಟ್ ಈಗಷ್ಟೇ ಕಾಲ್ ಮಾಡಿದ್ರು. ಮೆಡಿಕಲ್ ಕ್ಯಾಂಪಿಗೆಲ್ಲ ವ್ಯವಸ್ಥೆ ಆಗಿದೆಯಂತೆ, ನರ್ಸ್ ಎಲ್ಲ ಬಂದಿದ್ದಾರೆ ಅಂತ ಹೇಳಿದ್ರು. ಓಕೆ, ಗುಡ್. ಆ್ಯಂಡ್ ಅರವಿಂದ್, ನರ್ತನಾಗೆ ಕ್ಯಾಂಪ್ ವಿಷಯ ಗೊತ್ತಾಗಿಲ್ಲ ತಾನೆ? ಇಲ್ಲ ಪುಷ್ಪಕ್, ಡೋಂಟ್ ವರಿ. ನೀನು ಹೇಳ್ಬೇಡ ಅಂತ ಹೇಳಿದ್ಯಲ್ವಾ, ಸೊ ನಾನು ಹೇಳಿಲ್ಲ. ನಾನು ಆಮೇಲೆ ಸಿಕ್ಕಿದಾಗ ನಿನಗೆ ಹೇಳ್ತೀನಿ. ಓಕೆ ಓಕೆ. ಯಪ್. ಧ್ರುವ ಸರ್, ಇವತ್ತು ಮೈನನ್ಗೆ ಏನು ಇಶ್ಯೂ ಇದೆ ಅಂತ ಕಂಡು ಹಿಡಿಲೇಬೇಕು. ಎಸ್ ಸರ್. ರಕ್ತ ಚೆಕ್ ಮಾಡೋರು ಬಂದಾರಲ್ಲೇ. ರಕ್ತ ಚೆಕ್ ಮಾಡಿದ್ರ ಎಲ್ಲಾ ವಿಷಯ ಗೊತ್ತಾಗ್ಬಿಡ್ತಿತ್ವಾ? ಮಮ್ಮಕ್ಕ, ನಾನಿಲ್ಲೇ ಇದ್ರೆ ತಪ್ಪಾಯ್ತದೆ, ನಾನು ಹೋಯ್ತೀನಿ. ಎಲ್ಲಿಗೆ ಹೋಗ್ತಿ? ಹಾಸ್ಟ್ಲಿಗೆ ಹೋಗ್ತೀನಿ. ಬಾ ಬಾ. ಮೈನಾ ಅವ್ರೆ, ಎಲ್ಲಿ ಹೋಗ್ತಾ ಇದ್ದೀರಾ? ಅದು ನಂಗೊಸಿ ತಲೆ ನೋಯ್ತಿತ್ತು, ಅದಕ್ಕೆ ನೀರ್ ಕುಡ್ಕೊಂಡ್ ಬರಕ್ ಹೋಗ್ತಿದ್ದೆ. ಓ, ತಲೆನೋವು ಬಂದಿದ್ಯಾ? ಒಳ್ಳೆ ಸಮಯಕ್ಕೆ ತಲೆನೋವು ಬಂದಿದೆ. ಅಂದ್ರೆ ಕರೆಕ್ಟ್ ಟೈಮ್ಗೆ ತಲೆನೋವು ಬಂದಿದೆ, ಯಾಕಂದ್ರೆ ಹಾಸ್ಪಿಟಲ್ ಇಂದ ನರ್ಸ್ಗಳು ಬಂದಿದ್ದಾರೆ. ನಿಮ್ಗೆ ಚೆಕಪ್ ಮಾಡ್ಸೋಣ ಬನ್ನಿ. ಮೊದಲು ನಿಮ್ಗೆ ಚೆಕಪ್ ಮಾಡ್ಸೋಣ, ಆಮೇಲೆ ಬೇರೆಯವ್ರ ಚೆಕಪ್ ಆಗ್ಲಿ. ಇಲ್ಲ ಇಲ್ಲ, ನನ್ಗದ್ ಯಾವ್ದು ಬೇಡ, ನಾನು ಹೋಯ್ತೀನಿ.
ಮೈನಾ ಅವ್ರೆ, ಚೆಕಪ್ ಆಗದೆ ಯಾವ ಎಂಪ್ಲಾಯೀಸು ಹೋಗೋ ಹಾಗಿಲ್ಲ ಅಂತ ಪುಷ್ಪಕ್ ಸರ್ ಆರ್ಡರ್ ಆಗಿದೆ. ಹೌದು. ಜಯಂತಿ ಮಾಮ, ಮೈನಾ ನಿಮ್ಗೆ ತುಂಬಾ ಕ್ಲೋಸ್ ಫ್ರೆಂಡ್ ತಾನೆ? ಹೌದು ಸರ್. ಮೈನಾ ನನಗೆ ತಂಗಿ ಇದ್ದ ಹಾಗೆ. ನಾವೆಲ್ಲ ಒಂದೇ ಕುಟುಂಬದವ್ರು ಇದ್ದ ಹಾಗೆ ಸರ್. ವೆರಿ ಗುಡ್. ಸೊ ಇವತ್ತು ಕಂಪ್ನಿಯಲ್ಲಿ ಮೆಡಿಕಲ್ ಕ್ಯಾಂಪ್ ಅರೇಂಜ್ ಮಾಡಿಸಿರೋ ಉದ್ದೇಶ ಏನು ಅಂದರೆ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾಳೆಯಿಂದ ಕಂಪ್ನಿಯಲ್ಲಿ ಕ್ಯಾಂಟೀನ್ ಸೆಟಪ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಎಲ್ಲರೂ ಹೆಲ್ತ್ ಚೆಕಪ್ ಮಾಡಿಸ್ತಾ ಇದ್ದೀವಿ. ಯಾಕಂದರೆ ಕೆಲವರಿಗೆ ಸರ್ಟನ್ ಫುಡಿಂದ ಅಲರ್ಜಿ ಆಗುತ್ತೆ, ಆದ್ದರಿಂದ ಕಾಂಪ್ಲಿಕೇಶನ್ ಆಗೋ ಸಾಧ್ಯತೆ ಇರುತ್ತೆ. ಆ್ಯಂಡ್ ಇನ್ ಕೇಸ್ ಏನಾದರೂ ಹೆಲ್ತ್ ಇಶ್ಯೂಸ್ ಇದೆ ಅಂತ ಗೊತ್ತಾದರೆ ಕಂಪ್ನಿ ವೆಲ್ಫೇರ್ ಫಂಡಿಂದ ಅವ್ರಿಗೆ ಟ್ರೀಟ್ಮೆಂಟು ಮಾಡಿಸ್ಬೋದು. ಅದಕ್ಕೆ ಐ ವಾಂಟ್ ಎವ್ರಿ ಒನ್ಸ್ ಪಾರ್ಟಿಸಿಪೇಷನ್. ಇದು ಮ್ಯಾಂಡೇಟ್ರಿ, ಎಲ್ಲರೂ ಹೆಲ್ತ್ ಚೆಕಪ್ ಮಾಡಿಸ್ಲೇಬೇಕು, ಎಸ್ಪೆಷಲಿ ಮೈನಾ. ಯಾಕಂದ್ರೆ ಇತ್ತೀಚೆಗೆ ಮೈನಾಗೆ ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂಸ್ ಬರ್ತಾ ಇದೆ. ಓಹೋ, ಇವಳೊಬ್ಳಿಗೋಸ್ಕರ ಇಡೀ ಸ್ಟಾಫ್ಗೆ ಚೆಕಪ್. ಚೆನ್ನಾಗಿದೆ ಚೆನ್ನಾಗಿದೆ. ಆ್ಯಂಡ್ ಅವಳು ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ತಗೊಳ್ಳೋದಕ್ಕೆ ಹೆದರ್ತಾಳೆ. ಸೊ ಅವಳು ಹೆದರ್ತಾಳೆ ಅಂತ ನೀವೆಲ್ಲರೂ ಹೆಲ್ತ್ ಚೆಕಪ್ ಮಾಡಿಸದೇ ಇರಬಾರ್ದು. ನೀವೆಲ್ಲರೂ ಸೇರಿ ಮೈನನ್ ಹೆಲ್ತ್ ಚೆಕಪ್ ಮಾಡಿಸ್ಲೇಬೇಕು. ಓಕೆ ಸರ್? ಸರ್ ಇಲ್ಲ ಸರ್, ನನ್ಗಿವಾಗ ಯಾವ ಸಮಸ್ಯೆನೂ ಇಲ್ಲ. ನಾನೀಗ ಆರಾಮಾಗಿವ್ನಿ. ಮೈನಾ, ಯಾಕೆ ಭಯ ಪಟ್ಕೋತಿದ್ಯಾ? ನಾವೆಲ್ಲರೂ ಮಾಡಿಸ್ಕೊಳಲ್ವಾ? ಏನಿಲ್ಲ, ಒಂಚೂರು ರಕ್ತ ತಗೋತಾರಷ್ಟೇ. ಇಲ್ಲ ಇಲ್ಲ, ಬಿಡ ಬಿಡ ಬಿಡ. ನನ್ಗೇನೂ ಆಗಿಲ್ಲ. ನನ್ಗೆ ಅದೆಲ್ಲ ಏನು ಬೇಡ. ಬೇಡ ಸರ್, ಬೇಡ ಬೇಡ ಬೇಡ. ಸರ್ 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 ಸರ್, ಮೈನಾರಿ ಸೂಜಿ ಅಂದ್ರ ಬಾಳ ಅನ್ಸ್ತಾಳ್ರಿ. ಆಕಿ ಅರ್ಬಿ ಹೊಲಿಬೇಕಾದ್ರು ರೀ ಸೂಜಿ ನೋಡಿದ್ರ ತಲೆ ಗಿರ್ರಂತ ತಿರ್ಗಿದಂಗ ಆಗ್ತೈತಂತ ಹೇಳ್ತಿರ್ತಾಳ್ರಿ. ಹಂಗಾಗಿ ಆಕಿಗ್ ಸೂಜಿ ಬ್ಯಾಡ್ರಿ ಸರ್.